ಕಾಲದಲ್ಲೇ ನಾವೆಲ್ಲರೂ ಒಂದು ಎಲ್ಲರೂ ಕೂಡ ಸಮಾನರು ಅಂತ ಹೇಳಿದ್ದ 12ನೇ ಶತಮಾನದಲ್ಲಿ ಈ ಕ್ರಾಂತಿ ಸೃಷ್ಟಿ ಆಯ್ತಲ್ವಾ. ಈಗ ನಾವು ಈ ಅವಧಿಯಲ್ಲಿ 2025ರಲ್ಲಿ ಇದ್ದೀವಿ. ಈಗಲೂ ಕೂಡ ಜಾತಿ ವ್ಯವಸ್ಥೆ ಇದೆ, ಅಸಮಾನತೆ ಇದೆ, ಮತ್ತು ಅಸ್ಪೃಶ್ಯತೆ ಇದೆ. ಇದಕ್ಕೆ ರೀಸನ್ ಅಂತ ಏನು ಹೇಳ್ತೀರಿ? ಮತ್ತು ಇದು ಬೇಕಾ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗ್ಬಿಡುತ್ತೆ. ಇದಕ್ಕೆ ಎಲ್ಲವೂ ಕೂಡ ರೀಸನ್ಸ್ ಅಂತ ಬಂದಾಗ ಆಯಾ ಸಮುದಾಯದಲ್ಲಿರುವಂಥ ಸ್ವಾಮೀಜಿಗಳ ಪಾತ್ರ ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಅಂತ ನೋಡಿ. ಇವತ್ತು ಕರ್ನಾಟಕದಲ್ಲಿ ಏನು 99 ಲಿಂಗಾಯತ ಉಪಪಂಗಡಗಳಿದ್ದಾವೆ. ಅದರಲ್ಲಿ ಮಾದಾರನು ಒಂದು ಉಪಪಂಗಡ, ಹೂಗಾರರು, ಮಡಿವಾಳರು, ಹಡಪದ್ರು ಎಲ್ಲವನ್ನು ಸೇರಿದ್ದೇ ಲಿಂಗಾಯತ ಆಗಿರುವಂಥದ್ದು. ಎಲ್ಲ ಸಮುದಾಯದವರು ಅಲ್ಲಿದ್ದಾರೆ. ಅಂದರೆ ಅದು ಕೃಷಿ ಪ್ರಧಾನ, ಕಾಯಕ ಪ್ರಧಾನ ಆಗಿರುವಂಥದ್ದು. ಕಸುಬಿನ ಆಧಾರದ ಮೇಲೆ ಅವು ಜಾತಿಗಳಾದವು. ಜಾತಿಗಳಿರಲಿಲ್ಲ, ಅದು ಕಸುಬಾಗಿತ್ತು. ಅಂಬಿಗರ ಚೌಡಯ್ಯ ಅಂತಿದ್ದ, ಸಮಗಾರ ಹಳೆ ಅವರು ಪಾದರಕ್ಷಣೆ ಮಾಡ್ತಿದ್ರು. ಈಗ ಮನೆಯಲ್ಲಿ ಎಲ್ಲರೂ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ. ತಾಯಿ ಅಡಿಗೆನ ಮಾಡ್ತಾ ಇರ್ತಾಳೆ, ತಂದೆ ಕೆಲಸವನ್ನ ಮಾಡ್ತಾ ಇರ್ತಾನೆ, ಅಣ್ಣ ಇನ್ನೊಂದು ಕೆಲಸ ಮಾಡಿ, ಎಲ್ಲ ಹಂಚ್ಕೊಂಡು ಕೆಲಸ ಮಾಡ್ಬೇಕಲ್ವಾ. ಹಾಗೆ ಸಮಾಜದಲ್ಲಿ ಎಲ್ಲ ಕೆಲಸ ಮಾಡೋಕೆ ಒಬ್ಬರು ಒಂದೊಂದು ಕೆಲಸವನ್ನು ನಿಯುಕ್ತಿ ಮಾಡಿದ್ರು. ಇವತ್ತು ನಿಮ್ಮ ಚಾನಲ್ದಲ್ಲಿ ಎಲ್ಲರೂ ಕ್ಯಾಮ್ರಾಮನ್ ಹಾಕಾಗಲ್ಲ, ಎಲ್ಲರೂ ಎಡಿಟರ್ ಆಗಲ್ಲ, ಎಲ್ಲರೂ ಆ್ಯಂಕರ್ ಹಾಕಲ್ಲ. ನೀವು ಡಿವೈಡ್ ಮಾಡಿದ್ದೀರಾ ನೀವು ನಿಮ್ಮ ಕೆಲಸ. ಆದರೆ ಟೆಲಿಕಾಸ್ಟ್ ಮಾಡುವಾಗ ಎಲ್ಲರೂ ಕೂಡಿದ್ದೇ ಹೋಗ್ತತೆ. ಹಂಗೆ ಬಸವಣ್ಣವ್ರು ಇತ್ತು. ಕಾಲಾಂತರದಲ್ಲಿ ಬಸವಾದಿ ಸೆಂಟರ್ ಅಂತ ಇವತ್ತೇನು ನಾವು ಜಂಗಮ ಅಂತ ಕರಿತೀವಿ, ನಾವು ಹೇಳಿಲ್ಲ. ಇವತ್ತು ಮಡಿವಾಳರನ್ನ ಆ ಮಠಗಡೆ ಮಾಡಿದ್ರೆ ಇವತ್ತು ಮಡಿವಾಳ ಪೀಠ ಇರ್ತಿರ್ಲಿಲ್ಲ. ಮಾದಾರ ಚೆನ್ನಯ್ಯ ಸ್ವಾಮೀಜಿಯವ್ರನ್ನ ಒಂದು ಲಿಂಗಾಯತ ಒಂದು ಮಠಕ್ಕೆ ಮಾಡಿದ್ರೆ ಮಾದಾರ ಚೆನ್ನಯ್ಯ ಗುರುಪೀಠ ಇರ್ತಿರ್ಲಿಲ್ಲ. ಪಂಚಮಸಾಲಿ ವಚನಾನಂದ ಸ್ವಾಮೀಜಿಯವರನ್ನ ಒಂದು ಮಠಕ್ಕೆ ಮಾಡಿದ್ರೆ ಇವತ್ತು ಪ್ರತ್ಯೇಕ ಪಂಚಮಸಾಲಿ ಇರ್ತಿರ್ಲಿಲ್ಲ. ಹೌದು, ನಿಜ. ಸೊ ಲಿಂಗಾಯತ ಒಂದು ಮೈಕ್ರೋ ಕಮ್ಯುನಿಟಿಯವರು ಈ ಸಮಾಜದಲ್ಲಿ ಅಸಮಾನತೆಯನ್ನು ಬಿತ್ತಿದ್ದು. ಇವತ್ತು ನಾವೇನು ದೊಡ್ಡವರು ಅಂತ ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ. ಇವತ್ತು ಜಾಗೃತ ಆಗಿದೆ. ಅದಕ್ಕೆ ಇವತ್ತು ಮಾದಾರ ಚೆನ್ನಯ್ಯ ಆಗಲಿ, ಮಡಿವಾಳ ಪೀಠ ಆಗಲಿ, ಬೋವಿ ಗುರುಪೀಠ ಆಗಲಿ, ಎಲ್ಲ ಒಳಪಂಗಡ. ಇವತ್ತು ಕುರುಬರು ಇದ್ರು, ಲಿಂಗಾಯತ ಕುರುಬರು ಅಂತಿದ್ರು. ಯಾವ ಸಮುದಾಯ ಇರಲಿಲ್ಲ ಹೇಳಿ. ಅವ್ರು ಕಟ್ಕೊಂಡು ಮಾಡಿದ್ರೆ ಇವತ್ತು ಜಾತ್ಯತೀತ ರಾಜ್ಯ ಆಗ್ತಿತ್ತು ಕರ್ನಾಟಕ. ಇದೇ ಕಲ್ಯಾಣ ರಾಜ್ಯ. ಬಟ್ ಇವತ್ತು ನಾವೆಲ್ಲ ಸ್ವಾಮಿಗಳಿದೇವಲ್ಲ, ಎಲ್ಲರೂ ಕೂಡಿಯಿಂದ ಅತ್ಯಂತ ಪ್ರೀತಿಯಿಂದ ಇದ್ದೀವಿ ನಾವು.